ನಮಸ್ಕಾರ ರೀ. ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರನ್ನೂ ಸ್ವಾಗತ ಮಾಡ್ತೀನಿ ರೀ. ಇನ್ನೇನು ಚಾತುರ್ಮಾಸ ಪ್ರಾರಂಭ ಆಗ್ತದೆ. ಈಗ ಬರು ದ್ವಾದಶಿ ದಿವಸ ಏನಾದರೂ ಒಂದು ನೇಮ ಹಿಡಿಬೇಕಲ್ಲ. ಈಗ ಬೇರೆದು ಒಂದು ನೇಮನ್ನು ನಿಮಗೆ ತೋರಿಸ್ಲಿಕ್ಕತ್ತೀನಿ. ಇವತ್ತು ಅರುಂಧತಿ ಬತ್ತಿ ಬಗ್ಗೆ ಹೇಳ್ತೀನಿ. ಚಾತುರ್ಮಾಸದಾಗ ಆಷಾಢ ಶುದ್ಧ ದ್ವಾದಶಿ ದಿವಸ ಶುರು ಮಾಡಿದ್ರೆ ತುಳಸಿ ಮದುವೆ ದ್ವಾದಶಿ ತನಕ ಈ ಬತ್ತಿಗಳನ್ನ ಹಚ್ಚಬೇಕು. 3 ಸಂಜೆ ಮುಂದೆ ದಿನ ತಲೆಬಾಗ್ಲು ಹೊಸ್ಲ ಸಾರಿಸಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಹೂವು ಏರಿಸಿ ತುಳಸಿಗೂ ಅರಿಶಿನ ಕುಂಕುಮ ಹಚ್ಚಿ ನಂತರ ದೇವರ ಮುಂದೆ ಒಂದು ತುಪ್ಪದ ದೀಪ ಹಚ್ಚಿ ಇಡಬೇಕು. ಆಮೇಲೆ ತುಳಸಿಗೂ ಕೂಡ ಒಂದು ಜೊತೆ ತುಪ್ಪದ ದೀಪ ಹಚ್ಚಿ ಇಟ್ಟು ನಂತರ ತಲೆಬಾಗಿಲ ಎಡಕ್ಕೆ ಮತ್ತು ಬಲಕ್ಕೆ 4 ಜೊತೆ ತುಪ್ಪದ ದೀಪಗಳನ್ನು ಹಚ್ಚಿ ಇಡಬೇಕು. ಇದಕ್ಕೆಲ್ಲ ಹೂ ಬತ್ತಿಗಳನ್ನು ಮಾಡಿ ಇಟ್ಕೋಬೇಕು. ಯಾರಿಗಾಗ್ತದೆ ಹೂ ಬತ್ತಿ ಮಾಡಿಕೊಡ್ರಿ, ಮತ್ತು ಈಗೆಲ್ಲ ಸಿಗ್ತಾವ, ಯಾರಿಗಾಗಂಗಿಲ್ಲ ಕೊಂಡು ತಂದು ಮಾಡ್ಬೋದು. ಯಾರು ಈ ನಿಯಮ ಹಿಡಿಬೇಕಂತ ಮಾಡ್ತಾರೆ ಈ ರೀತಿ ಮಾಡಬೇಕು. ಇದು ನಾವು ಯಾವಾಗಲೂ ದಿನ ಅಂತೂ ಹಚ್ಚಲಿಕ್ಕಾಗಂಗಿಲ್ಲ. ಅದಕ್ಕೆ ಇದು ಒಂದು ನಿಯಮ. ಈ ಚಾತುರ್ಮಾಸನಾಗ ಮಾಡ್ಬೋದು ಮತ್ತು ಅಧಿಕ ಮಾಸನಾಗೂ ಮಾಡ್ಲಿಕ್ಕೆ ಬರ್ತದೆ. ಅಧಿಕ ಮಾಸ ಮೊನ್ನೆ ಆಗಿ ಹೋಯಿತು, ಬೇರೆ ಬೇರೆ ನಿಯಮಗಳನ್ನ ಹಿಡಿದಿರ್ತಾರೆ. ಈಗ ಚಾತುರ್ಮಾಸ ಪ್ರಾರಂಭ ಮಾಡ್ಬೋದು ಈ ದ್ವಾದಶಿ ದಿವಸ. ಅರುಂಧತಿ ಬತ್ತಿನೇ ಅಂತ ಯಾಕಂತಾರೆ? ಈ ಅರುಂಧತಿ ಸಪ್ತ ಋಷಿಗಳಲ್ಲಿ ವಸಿಷ್ಠರ ಪತ್ನಿ. ಸಪ್ತ ಋಷಿಗಳು ಅಂದರೆ ಕಶ್ಯಪ, ವಸಿಷ್ಠರು, ಅತ್ರಿ, ವಿಶ್ವಾಮಿತ್ರ, ಜಮದಗ್ನಿ, ಭಾರದ್ವಾಜ ಮತ್ತು ಗೌತಮರು. ಈ ಸಪ್ತ ಋಷಿಗಳಲ್ಲಿ ಯಾರೂ ಅವರ ಪತ್ನಿಯರು ಜೊತೆಯಲ್ಲಿ ಇಲ್ಲ. ಆದರೆ ವಸಿಷ್ಠರ ಪತ್ನಿ ಅರುಂಧತಿ ಮಾತ್ರ ಯಾವಾಗಲೂ ಅವರ ಹತ್ತಿರವೇ ನಕ್ಷತ್ರವಾಗಿ ತನ್ನ ಪತಿ ಜೊತೆನೇ ಇರ್ತಾಳೆ. ಈ ಅರುಂಧತಿ ಭಾಳ ಪತಿವ್ರತ ಶಿರೋಮಣಿ ಇರ್ತಾಳೆ. ಇವಳು ಮತ್ತು ಇವಳ ಪತಿ ಇಬ್ಬರು ಒಬ್ಬರಿಗೊಬ್ಬರು ಪೂರಕವಾಗಿ ಪ್ರೀತಿ ವಿಶ್ವಾಸದಿಂದ ಸಹಬಾಳ್ವೆ ಮಾಡ್ತಿರ್ತಾರೆ. ಈ ಅರುಂಧತಿ ದೇವಿ ಮಾತ್ರ ಯಾಕೆ ಗಂಡನ ಜೊತೆ ನಕ್ಷತ್ರವಾಗಿ ಇರ್ತಾಳೆ? ಇದಕ್ಕೂ ಕೂಡ ಒಂದೊಂದು ಕಥೆ ಅದ. ಬ್ರಹ್ಮದೇವ ಒಂದು ಸಲ ಒಬ್ಬ ಸ್ತ್ರೀಯನ್ನು ಸೃಷ್ಟಿ ಮಾಡ್ತಾನೆ. ಅವಳು ಭಾಳ ಅಂದ್ರೆ ಭಾಳ ಚಂದ ಸೌಂದರ್ಯವತಿಯಾಗಿರ್ತಾಳೆ. ಆಕಿ ನೋಡಿ ಆ ಬ್ರಹ್ಮದೇವ ಸಹಿತ ದಿಗ್ಭ್ರಮೆ ಆಗ್ತಾನೆ. ಆಕಿ ಸಂಧ್ಯಾದೇವಿ, ಆಕಿ ಹೆಸರು ಸಂಧ್ಯಾದೇವಿ. ಭೂಲೋಕಕ್ಕೆ ಬಂದು ಜ್ಞಾನ ಪಡಿಬೇಕು ಅಂತ ಆಶ್ರಮ ಕಟ್ಟಿಕೊಂಡು ಇರ್ತಾಳೆ. ತಪಸ್ಸು ಮಾಡಬೇಕು. ಯಾರನ್ನು ಗುರುಗಳಾಗಿ ಮಾಡ್ಕೊಳ್ಳಿ, ಯಾರನ್ನ ಕುರಿತು ತಪಸ್ಸು ಮಾಡಬೇಕು? ಆಗ ವಸಿಷ್ಠರು ಅಲ್ಲಿಗೆ ಬರ್ತಾರೆ. ಸ್ವಾಮಿ, ನಾನು ಭಗವಂತನನ್ನು ಕಾಣಲು ಯಾವ ರೀತಿ ತಪಸ್ಸು ಮಾಡಬೇಕು? ನೀವೇ ನನಗೆ ಗುರುವಾಗಿ ಉಪದೇಶವನ್ನು ಮಾಡಿ ಅನುಗ್ರಹಿಸಬೇಕು ಅಂತ ನಮಸ್ಕಾರ ಮಾಡ್ತಾಳೆ. ಒಂದು ಕ್ಷಣ ಈ ಸಂಧ್ಯಾದೇವಿಯನ್ನು ನೋಡಿ ಅವರಿಗೂ ಕೂಡ ದಿಗ್ಭ್ರಮೆಯಾಗಿ ಅವರು ಮೋಹಿತರಾಗ್ತಾರೆ. ಒಂದೇ ಕ್ಷಣ. ಆಮೇಲೆ ಅವರು ಈ ಸಂಧ್ಯಾದೇವಿಗೆ ವಾಸುದೇವ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಈ ಸಂಧ್ಯಾದೇವಿ 4 ಯುಗಗಳ ಕಾಲ ಈ ಮಂತ್ರವನ್ನು ಹೇಳ್ತಾ ಹೇಳ್ತಾ ತಪಸ್ಸು ಮಾಡ್ತಾ ಕೂತ್ಬಿಡ್ತಾಳೆ. ಆಗ ಭಗವಂತ ಅವಳ ಭಕ್ತಿಗೆ, ಅವಳ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ಏನು ಬರಬೇಕು ಅಂತ ಕೇಳ್ತಾನೆ. ಈ ಲೋಕದಲ್ಲಿ ಎಲ್ಲರೂ ನನ್ನ ಸೌಂದರ್ಯ ನೋಡಿ ಕಾಮದಿಂದ ಮೋಹಿತ ಆಗ್ತಾರೆ. ಪುರುಷರಿಗೆ ಕಾಮವೇ ಬರಲಾರ್ದ ರೀತಿ ಮಾಡಿ ಅಂತ ಅರುಂಧತಿ ಹೇಳ್ತಾಳೆ. ಹೀಗೆಲ್ಲ ಮಾಡಿದ್ರೆ ಸೃಷ್ಟಿ ಕಾರ್ಯ ಜಗತ್ತಿನಲ್ಲಿ ನಿಂತು ಹೋಗಿಬಿಡ್ತದೆ. ಹಿಂಗೆ ಮಾಡಲಿಕ್ಕೆ ಆಗೋದಿಲ್ಲ. ಆದ್ರೆ ನಾನೇ ನಿನಗೆ ಒಂದು ವರ ಕೊಡ್ತೀನಿ. 3 ಸಂಜೆ ಒಳಗೆ ಕೆಲವೊಂದು ಮಾಡಲಾರ್ದಂಥ ಕಾರ್ಯಕ್ರಮ ಇರ್ತವೆ. ಮನೆ ಕಸ ಗುಡಿಸಬಾರ್ದು, ಆ ಸಮಯದೊಳಗೆ ಹೆರಳು ಹಾಕ್ಕೋಬಾರ್ದು, ತಿನ್ನೋದು ಕುಡಿಯೋದು ಮತ್ತು ಮಲಗೋದು ಇವ್ಯಾವ ಸಂಧ್ಯಾಕಾಲನಾಗ ಮಾಡಬಾರ್ದು, ಅಳಬಾರ್ದು. ಇದೆಲ್ಲ ಆದ್ರೆ ಅಲಕ್ಷ್ಮೀ ವಾಸ ಅಂದ್ರೆ ಲಕ್ಷ್ಮಿ ಹೊರಟು ಹೋಗ್ತಾಳೆ. ಅದಲ್ಲದೆ ಗಂಡ ಹೆಂಡತಿ ಆ ಸಮಯದೊಳಗೆ ಜೊತೆಯಾಗಿ ಈ ರೀತಿ ಇರಬಾರ್ದು, ಕಾಮಾತುರರಾಗಬಾರ್ದು ಅಂತ ಭಗವಂತ ಹೇಳ್ತಾರೆ. ಸಂಧ್ಯಾದೇವಿ ಕೇಳ್ಕೊತಾಳೆ, ನಾನು ಒಬ್ಬರನ್ನು ಮದುವೆಯಾಗಿ ಉತ್ತಮ ದಾಂಪತ್ಯ ನಡೆಸಿ ಮುಕ್ತಿ ಆಗುವಂಗೆ ಹರಿಸಿ ಅಂತ ಕೇಳ್ತಾಳೆ.
ಪತಿ ಸೇವೆ ಚೆನ್ನಾಗಿ ನಾನು ಮಾಡೋ ಹಂಗೆ ಹರಸ್ರಿ. ಆವಾಗ ಭಗವಂತ ಹೇಳ್ತಾನೆ, ನೀನೇ ಆಯ್ಕೆ ಮಾಡ್ಕೋ. ಎಲ್ಲಿ ಅಂತ ಆಯ್ಕೆ ಮಾಡೋದು? ಯಜ್ಞ ಯಾಗವನ್ನು ಮಾಡುವಂಥ ಸ್ಥಳಗಳೊಳಗೆ ಹೋಗು, ಋಷಿಗಳು ಇರ್ತಾರೆ, ನೀನೇ ಅವರಲ್ಲಿ ಯಾರಾದರೂ ಒಬ್ಬರನ್ನ ಆಯ್ಕೆ ಮಾಡ್ಕೊ. ನೀನು ಹೋಗಿ ಆ ರೀತಿ ಆಗೋದಿಲ್ಲ, ತುಪ್ಪದ ರೂಪದಲ್ಲಿ ಹೋಗು, ಯಾರನ್ನಾದರೂ ಆಯ್ಕೆ ಮಾಡ್ಕೊಳ್ಳಿಕ್ಕೆ ನಿನಗೆ ಸರಿಯಾಗಿ ಸಮಯ ಸಿಗ್ತದೆ. ಆದ್ರೆ ನೀನು ಮುಂದಿನ ಜನ್ಮದಲ್ಲಿ ವಿವಾಹ ಆಗ್ತೀಯಾ ಅಂತ ಭಗವಂತ ವರ ಕೊಡ್ತಾನೆ. ಆಗ ಸಂಧ್ಯಾದೇವಿ ಋಷಿಗಳು ಯಜ್ಞಯಾಗವನ್ನು ಮಾಡುವ ಸ್ಥಳಕ್ಕೆ ತುಪ್ಪದ ರೂಪದಲ್ಲಿ ಹೋಗ್ತಾಳೆ. ಅಲ್ಲಿರುವ ಮಹರ್ಷಿಗಳಲ್ಲಿ ವಸಿಷ್ಠರನ್ನು ಆಕೆ ಆಯ್ಕೆ ಮಾಡ್ಕೋತಾಳೆ. ಅವರನ್ನು ಆಯ್ಕೆ ಮಾಡಿಕೊಂಡು ತುಪ್ಪದ ರೂಪದಲ್ಲಿಯೇ ಆಕೆ ಅಗ್ನಿಗೆ ಆಹುತಿ ಆಗ್ತಾಳೆ. ಮುಂದೆ ಅವಳು ಕರ್ದಮರ ಮಗಳಾಗಿ ಜನ್ಮ ತಾಳಿ ಅರುಂಧತಿ ಅಂತ ಆಗಿ ಈ ವಸಿಷ್ಠರನ್ನು ಮದುವೆ ಆಗ್ತಾಳೆ. ಅವರ ಯಜ್ಞ ಯಾಗಾದಿಗಳಿಗೆ ಸಹಾಯ ಮಾಡ್ತಾ, ಉತ್ತಮ ಸೇವೆ ಮಾಡ್ತಾ ದಾಂಪತ್ಯ ಜೀವನದಲ್ಲಿ ಸುಖವಾಗಿ ಇರ್ತಾರೆ. ಒಮ್ಮೆ ಅಗ್ನಿದೇವರಿಗೆ ಈ ಸಪ್ತರ್ಷಿಗಳ ಹೆಂಡತಿಯರಲ್ಲಿ ಮೋಹ ಹುಟ್ಕೊಳ್ತದೆ. ಆಗ ಅಗ್ನಿದೇವರ ಹೆಂಡತಿ ಸ್ವಾಹಾದೇವಿ ಈ ಸಪ್ತರ್ಷಿ ಋಷಿಗಳ ಹೆಂಡತಿಯರಲ್ಲಿ ಆವಾಹನೆಯಾಗಿ ಗಂಡನಿಗೆ ಅವನ ಆಸೆಯನ್ನು ಪೂರೈಸ್ತಿರ್ತಾಳೆ. ಆಗ ಅರುಂಧತಿಯಲ್ಲಿ ಮಾತ್ರ ಅವಳಿಗೆ ಹೋಗಲಿಕ್ಕೆ ಎಷ್ಟು ಪ್ರಯತ್ನಿಸಿದರೂ ಆಗೋದಿಲ್ಲ. ಅದಕ್ಕೆ ಅರುಂಧತಿಯನ್ನು ಪತಿವ್ರತೆಯರ ಸಾಲಿನಲ್ಲಿ ಪರಿಗಣಿಸಿದೆ. ಬಾಕಿ ಯಾವ ಋಷಿ ಪತ್ನಿಯರಿಗೆ ಸ್ಥಾನ ಆ ನಕ್ಷತ್ರವಾಗಿ ಸಿಕ್ಕಿಲ್ಲ. ಈ ವಸಿಷ್ಠರ ಪತ್ನಿ ಮಾತ್ರ ವಸಿಷ್ಠರ ಜೊತೆಯಲ್ಲಿ ಆ ವಸಿಷ್ಠರ ನಕ್ಷತ್ರದ ಜೊತೆಯಲ್ಲಿಯೇ ಅರುಂಧತಿ ನಕ್ಷತ್ರ ಸಹಿತ ಅದ. ಮದುವೆಯಾದ ಪ್ರತಿಯೊಬ್ಬ ಗಂಡ ಹೆಂಡತಿಗೆ ಪುರೋಹಿತರು ಹೊರಗಡೆ ಕರ್ಕೊಂಡು ಹೋಗಿ ಆ ಅರುಂಧತಿ ನಕ್ಷತ್ರವನ್ನು ತೋರಿಸುವ ಸಂಪ್ರದಾಯ ಈಗೂ ಅದ. ಆದ್ರೆ ನಕ್ಷತ್ರ ಮೂಡು ಸಮಯದಾಗ ಅವಾಗೆಲ್ಲ ಹಿಂದಕ್ಕೆ ಆ ಸಮಯದಾಗ ಕರ್ಕೊಂಡು ಹೋಗಿ ಪುರೋಹಿತರು ತೋರಿಸಿ ಆಮೇಲೆ ಭೂಮದ ಊಟ ಅಂತ ಇರ್ತಿತ್ತು. ಈಗೆಲ್ಲ ಕಾಲ ಚೇಂಜ್ ಆಗ್ಯದ. ಹಗಲೊತ್ತೇ ತೋರಿಸ್ತಾರೆ, ಆ ದಿಕ್ಕಿಗೆ ತೋರಿಸ್ತಾರೆ, ಕೈ ಮಾಡಿ ತೋರಿಸಿ ಗಂಡನಿಗೆ ತೋರಿಸು ಅಂತ ಹೇಳ್ತಾರೆ. ಆ ನಕ್ಷತ್ರಗಳಿಗೆ ಅರಿಶಿಣ ಕುಂಕುಮ ಹೂ ಏರಿಸಿ ಪೂಜೆ ಮಾಡಿಸಿ ಪ್ರತಿಯೊಬ್ಬರು ಇವರ ರೀತಿ ಬಾಳ್ವೆ ಮಾಡಲಿಕ್ಕೆ ಉದಾಹರಣೆ ಕೊಡ್ತಾರೆ. ಇವರ ರೀತಿ ಪ್ರೀತಿ, ವಿಶ್ವಾಸ, ಸುಖ, ಶಾಂತಿ, ನೆಮ್ಮದಿಯಿಂದ ಸಹಬಾಳ್ವೆ ನಡೆಸಿ ಪೂರಕವಾಗಿ ನಡೆದುಕೊಳ್ಳಲು ಈ ನಕ್ಷತ್ರಗಳನ್ನು ತೋರಿಸಿ ಪೂಜೆ ಮಾಡಿಸ್ತಾರೆ. ಅದಕ್ಕೆ ಈ ಸಪ್ತರ್ಷಿಗಳ ಜೊತೆಯಲ್ಲಿ ಅಂದರೆ ವಸಿಷ್ಠರ ಜೊತೆಯಲ್ಲಿ ಅರುಂಧತಿ ನಕ್ಷತ್ರ ಮಾತ್ರ ನಮಗೆ ಕಾಣಿಸ್ತದೆ. ಅದಕ್ಕೆ ನಾವು ಅರುಂಧತಿ ಬತ್ತಿ ಈ ಚಾತುರ್ಮಾಸದಲ್ಲಿ ಹಚ್ಚುವಂಥ ಒಂದು ನಿಯಮವನ್ನು ಹಿಡಿಲಿಕ್ಕೆ ಬರ್ತದೆ. ಈ ಆಷಾಢ ಶುದ್ಧ ದ್ವಾದಶಿಯಿಂದ ತುಳಸಿ ಮದುವೆ ದ್ವಾದಶಿ ತನಕ ಈ ನಿಯಮ ಪಾಲಿಸಬೇಕು. ಏನಂದ್ರೆ ಮನೆ ತಲೆಬಾಗ್ಲು ಹೊಸ್ಲನ್ನು ಸಾರಿಸಿ ರಂಗೋಲಿ ಹಾಕಿ ಅರ್ಶಿನ ಕುಂಕುಮ ಹಚ್ಚಿ ಹೂ ಹಾಕ್ರಿ. ತುಳಸಿಗೂ ಅರ್ಶಿನ ಕುಂಕುಮ ಹೂವಿಂದ ಪೂಜೆ ಮಾಡಿ ದೇವರ ಮುಂದೆ ಒಂದು ಜೋಡಿ ತುಪ್ಪದ ದೀಪವನ್ನು ಹಚ್ಚಿ, ತುಳಸಿ ಮುಂದೆ ಒಂದು ಜೋಡಿ ತುಪ್ಪದ ದೀಪವನ್ನು ಹಚ್ಚಿ ಇಡಬೇಕು. ತಲೆಬಾಗ್ಲ ಹೊರಗೆ ಎಡಕ್ಕೆ 4 ತುಪ್ಪದ ಜೋಡಿ ದೀಪ ಹಚ್ಚಬೇಕು, ಬಲಕ್ಕೂ 4 ಜೋಡಿ ತುಪ್ಪದ ದೀಪವನ್ನು ಹಚ್ಚಿ ಇಡಬೇಕು. ಈ ಜೋಡಿ ತುಪ್ಪದ ದೀಪಗಳಿಗೂ ಅರಿಶಿಣ ಕುಂಕುಮ ಹಚ್ಚಿ ಒಂದೊಂದು ಹೂವು ಇಡ್ರಿ. ಮತ್ತು ನಾವು ಅರುಂಧತಿ ಪತ್ತಿ ಹಚ್ತೀವಿ ಅಂದಮೇಲೆ ಅರುಂಧತಿ ನಕ್ಷತ್ರಗೂ ಪೂಜೆ ಮಾಡಬೇಕು. ಅಲ್ಲದೆ ಈ ವಸಿಷ್ಠ ಅರುಂಧತಿ ನಕ್ಷತ್ರಕ್ಕೆ ನಾವು ಅದೆಲ್ಲೋ ಆಕಾಶದಲ್ಲಿ ಆದರೂ ಸಹಿತ ಅರಿಶಿಣ ಕುಂಕುಮ ಏರಿಸಿ ಹೂವು ಹಾಕಿ ಪೂಜೆ ಮಾಡಿ ಕೈ ಮುಗಿಬೇಕು, ನಮಸ್ಕಾರ ಮಾಡಬೇಕು. ಸ್ತ್ರೀ ಧರ್ಮದೊಳಗೆ, ನಮ್ಮ ಸನಾತನ ಧರ್ಮದೊಳಗೆ ಇದೆಲ್ಲ ಧರ್ಮ, ಅರ್ಥ, ಕಾಮ, ಮೋಕ್ಷ ಇದ್ರ ಬಗ್ಗೆ ಎಲ್ಲ ಹೇಳಿದೆ. ನೋಡ್ರಿ, ನಾವು ದಿನಾ ಮುಂಜಾನೆ ಎದ್ದ ತಕ್ಷಣ ಕಣ್ಣು ಮುಚ್ಚಿನೇ ಕೈ ಮುಗಿದು ಎರಡೂ ಅಂಗೈಗಳನ್ನ ಅಗಲ ಮಾಡಿಕೊಂಡು ಜೋಡಿಸಿ ಹಿಡಿದು ಆಮೇಲೆ ಕಣ್ಣು ಬಿಟ್ಕೊಂಡು ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೇತು ಸ್ಥಿತೇ ದೇವಿ, ಪ್ರಭಾತೆ ಕರದರ್ಶನ ಅಂತ ನಾವು ಹೇಳ್ಕೊಂಡು ಆಮೇಲೆ ಕಣ್ಬಿಟ್ಟು ನಮ್ಮ ಅಂಗೈ ಅಗಲನ್ನು ನೋಡ್ಕೋತೀವಿ. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ, ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ ಅಂತ ಈ ಸ್ತೋತ್ರವನ್ನು ಸಹಿತ ನಾವು ದಿನ ಹೇಳ್ಕೊತೀವಿ. ಯಾರು ಹೇಳಲು ಗೊತ್ತಿದ್ರೆ ಹೇಳ್ರಿ, ಇಲ್ಲಾಂದ್ರೆ ಇನ್ನೊಮ್ಮೆ ಬೇಕಾದ್ರೆ ಇದನ್ನು ಕಲ್ಕೋರಿ. ಇದೇನು ಸಣ್ಣದಾಗಿ ಇರುವಂಥದ್ದು.
ಈ ರೀತಿ ನಾವು ಮುಂಜಾನೆ ಎದ್ದ ತಕ್ಷಣ ಕೆಲವೊಂದು ಸ್ತೋತ್ರಗಳನ್ನ ಹೇಳ್ಕೊಳ್ಳೋದು, ಸ್ನಾನ ಆದಮೇಲೆ ಸ್ತೋತ್ರಗಳನ್ನ ಹೇಳೋದು, ಪೂಜೆ ಮಾಡೋದು, ಎಷ್ಟೊಂದು ಎಲ್ಲ ಇರ್ತವೆ. ಮುಂಜಾನೆ ಸ್ನಾನ ಆದಮೇಲೆ ತುಳಸಿಗೆ ಪೂಜೆ ಮಾಡೋದಂಥದ್ದು ಇರ್ತದೆ. ಅದರ ಸಂಜೆ ಮುಂದೆ ಈ ರೀತಿ ಇಷ್ಟು ಮಾಡುವಂಥ, ನಾನೀಗೇನು ನಿಮಗದು ಅರುಂಧತಿ ಬತ್ತಿ ಬಗ್ಗೆ ಹೇಳಿನಲ್ಲ, ಈ ರೀತಿ ಮಾಡುವಂಥ ಇದು ಒಂದು ನಿಯಮ. ಯಾರಿಗೆ ಎಲ್ಲ ನಿಯಮ ಹಿಡಿಬೇಕು ಅಂತ ಇಲ್ಲ, ಒಂದೊಂದನ್ನು ನಿಯಮ ಹಿಡಿಯೋದಂತ ಹೇಳಿನಿ. ಯಾರಿಗೆ ಸಾಧ್ಯ ಇದ್ದರೆ ಬತ್ತಿ ಮಾಡಿ ಹಚ್ಬೋದು. ದಿನ 10 ಜೊತೆ ಬತ್ತಿ ಇದಕ್ಕೆ ಬೇಕೇ ಬೇಕು. ಇಲ್ಲ ಯಾರು ಕೊಂಡು ತರ್ತಾರೆ ಅವರಂತೂ ಆರಾಮಾಗಿ ಕೊಂಡು ತಂದು ಒಂದು ಸಾರಿ ತುಪ್ಪದಾಗ ಒಂದೊಂದು ತಿಂಗಳಾಗಷ್ಟು ನೆನೆಸಿಟ್ಕೊಂಡ್ರು ಬರ್ತದೆ. ಬಹಳ ಸರಳದ, ಅದರ ದಿನ ಅಷ್ಟು ಹಚ್ಚುವಂಥ ಇದು ಒಂದು ನಿಯಮ. ಸಂಜೆ ಮುಂದೆ ದೀಪ ಹಚ್ಚಿ ಎಲ್ಲ ಆದಮೇಲೆ ನಿಮಗೆ ಬಂದಿರುವಂಥ ದೀಪಲಕ್ಷ್ಮಿ ಒಂದು ಸ್ತೋತ್ರ ಹೇಳ್ಕೊರಿ. ನಾನೀಗ ಒಂದು ಸಣ್ಣದಾಗಿ ಸ್ತೋತ್ರ ಹೇಳ್ತೀನಿ. ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪೋ ಹರತು ಮೇ ಪಾಪಂ ಸಂಧ್ಯಾದೀಪ ನಮೋಸ್ತುತೆ ಭೋ ದೀಪಲಕ್ಷ್ಮೀ ಪ್ರತಿಥಂ ಯಶೋ ಮೇ ಪ್ರದೇಹಿ ಮಾಂಗಲ್ಯಂ ಅಮೋಘಶೀಲೆ ಭರ್ತುಃ ಪ್ರಿಯಾಂ ಧರ್ಮವಿಶಿಷ್ಟಶೀಲಾಂ ಅನುಕಂಪಯಾಮಾಂ ಯಾಂತರ್ಬಹಿಶ್ಚಾಸಿ ತಮೋಪಹಂತ್ರೀ ಸಂಧ್ಯಾಮುಖಾರಾಧಿತಪಾದಪದ್ಮಾ ತ್ರಯೀ ಸಮುದ್ಘೋಷಿತ ವೈಭವಾಸಾಹಿ ಅನನ್ಯಗಾಮೇ ಹೃದಯ ಮೇ ವಿಧಾತು ಭೋ ದೀಪ ಬ್ರಹ್ಮರೂಪಸ್ತ್ವಂ ಜ್ಯೋತಿಷಾಂ ಪ್ರಭುರವ್ಯಯಃ ಆರೋಗ್ಯಂ ದೇಹಿ ಪುತ್ರಾಂಶ್ಚ ಅವೈಧವ್ಯಂ ಪ್ರಯಚ್ಛ ಮೇ. ದಿನ ಸಂಜೆ ಮುಂದೆ ದೇವ್ರಿಗೆ ದೀಪ ಹಚ್ಚಿ, ತುಳಸಿ ಮುಂದೆ ಹಚ್ಚಿ, ದೇವರಿಗೆ ಅರಿಶಿನ ಕುಂಕುಮ ಹಾಕಿ, ಆಮೇಲೆ ತುಳಸಿಗೂ ಅರಿಶಿನ ಕುಂಕುಮ ಏರಿಸಿ ಈ ಸ್ತೋತ್ರವನ್ನು ಹೇಳ್ಕೋಬೇಕು. ದೀಪ ಹಚ್ಚೋದ್ರಿಂದ ದೀಪಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು. ಸಾಯಂಕಾಲ ಈ ದೀಪಲಕ್ಷ್ಮಿ ಸ್ತೋತ್ರ ಹೇಳೋದ್ರಿಂದ ಭಾಳ ಚಲೋ. ಈ ಅರುಂಧತಿ ಬತ್ತಿ ಹಚ್ಚಿದ್ರೇ ಈ ದೀಪಲಕ್ಷ್ಮಿ ಸ್ತೋತ್ರ ಹೇಳಬೇಕಂತ ಇಲ್ಲ. ದಿನ ನಾವು ಮನೆಯೊಳಗೆ ದೀಪ ಹಚ್ಚಿ ತುಳಸಿಗೆ ನಮಸ್ಕಾರ ಮಾಡಿದಾಗೂ, ಆಮೇಲೆ 3 ಸಂಜಿನಾಗ ನಾವು ದೀಪ ಹಚ್ಚುವಂಥ ಒಂದು ಪದ್ಧತಿ ಎಲ್ಲರ ಮನೆಗೂ ಇರ್ತದೆ. ಆವಾಗ ಈ ದೀಪಲಕ್ಷ್ಮಿ ಸ್ತೋತ್ರ ಹೇಳ್ಕೊಂಡು ಆಮೇಲೆ ನಿಮಗೆ ಬಂದಿರೋ ಸ್ತೋತ್ರ ಹೇಳ್ಕೊರಿ. ನಾನು ಮಾಡಿರುವಂಥ ಕೆಲವೊಂದನ್ನು ನಿಯಮಗಳನ್ನ ಹೇಳ್ತಿರ್ತೀನಿ. ಯಾರಿಗೆ ಸಾಧ್ಯ ಆಗ್ತದೆ ಅವ್ರು ಮಾಡಿರಿ. ಎಲ್ಲರಿಗೂ ಅಂತಲ್ಲ, ಎಲ್ಲನೂ ಅಂತಲ್ಲ, ಒಂದೊಂದನ್ನು ಮಾತ್ರ ಹಿಡ್ಕೋಬೇಕು. ಪ್ರತಿ ಸರಿ ಒಂದೇ ನಿಯಮವನ್ನು ಮಾಡುವಂಥದ್ದು ಇಟ್ಕೊಡ್ರಿ. ಭಾಳ ಹಿಡ್ಕೊಂಡ್ರೆ ಎಲ್ಲರಿಗೂ ತ್ರಾಸಾಗ್ತದೆ, ಮನೆಯೊಳಗೂ ತ್ರಾಸಾಗ್ತದೆ, ನಮಗೂ ಕೆಲಸ ಜಾಸ್ತಿ ಆಗ್ತವೆ. ಅದಕ್ಕೆ ಒಂದನ್ನು ಮಾತ್ರ ಹಿಡ್ಕೋಬೋದು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.